ಸ್ನೇಹಿತರೆ ನಮಸ್ಕಾರ. ಇವತ್ತು ನಾವು ಯಂಡಗಿರಪ್ಪನ ಜಾತ್ರೆಯಲ್ಲಿದ್ದೀವಿ, ಮಾಲೂರು ತಾಲೂಕು, ಕೋಲಾರ ಡಿಸ್ಟಿಕ್. ಇವರು ಎರಡಲ್ಲಿ ಓರಿ, ಜಾತ್ರೆಗೆಲ್ಲ ಚೆನ್ನಾಗಿರೋ ಓರಿ, ಟಾಪ್ ಓರಿ ಅಂದರೆ ಎರಡಲ್ಲಿ ಓರಿನ ಇವೆ, ಇನ್ನು ಬೇರೆ ಇದಿಲ್ಲ. ಈ ಚಪ್ಪರ್ ಕೆಳಗಡೆ ಇದ್ದಾರೆ, ಬಂದರೆ ಇವತ್ತು ಮಾತಾಡ್ಸೋಣ. ನಮಸ್ಕಾರ ಅಣ್ಣ. ನಮಸ್ಕಾರ. ಯಾವ ನಿಮ್ಮ ಅಡ್ರೆಸ್ ಹೇಳ್ತೀರಾ? ನಮ್ಮದು ಸಜ್ಜಾಪುರ ಹೋಳಿ, ಆನೇಕಲ್ ತಾಲೂಕು, ಇಟ್ಟಂಗೂರು. ಇಟ್ಟಂಗೂರು. ಹೌದು. ಎಷ್ಟಾಗೋಣ ಓರಿ? ಇವು 6,80,000 ಆಗಿದೆ. ನೀವು ತಂದಿರೋದಾ ಇಲ್ಲ? ತಂದಿರ ಸರ್. ನೀವು ತಂದಿರೋದು 6,80,000ಕ್ಕೆ. ಹೌದು. ಮತ್ತು ಇವು ಇದ್ರ ಜೊತೆಗೆ ಇನ್ನೂ ಒಂದು ಜೊತೆ ಇದೆ. ಹಾಂ. ಯಾವ ನಿಮ್ಮವಲ್ವಾ? ನಮ್ಮಲ್ಲ ಪಕ್ಕದೂರವ್ರು. ಪಕ್ಕದೂರವರು ನಿಮ್ಮ ಜೊತೆ ನಿಮ್ಮ ಚಪ್ಪದಲ್ಲಿ ಕಟಾಕೊಂಡಿದ್ದಾರೆ. ಎಷ್ಟು ಜಾತ್ರೆ ಮಾಡಿದ್ದೀರಾ? ನಾವು ಇವಾಗ ಇದೇ ಸರ್ ಫಸ್ಟು. ಮೊದಲು 2-3 ಜಾತ್ರೆಗೆ ಹೋಗಿದ್ರೆ. ಮೊದಲಿಲ್ಲ ಎಲ್ಲೆಲ್ಲಿ ಹೋಗಿದ್ರಾ? ಇದು ಬೇಬಿ ಜಾತ್ರೆ ಹೋಗಿದ್ರೆ. ಬೇಬಿಗೆ ಹೋಗಿದ್ರಿ? ಸಪ್ಲಮನ್ ಜಾತ್ರೆ ಹೋಗಿದ್ರೆ. ಹಾಂ. ಬೂಕನ್ ಬೆಟ್ಟ. ಬೂಕನ್ ಬೆಟ್ಟಕ್ಕೆ ಹೋಗಿದ್ರಿ. ದೂರ ದೂರ ಊರಿಗೆಲ್ಲ ಜಾತ್ರೆಗೆ ಮಾಡಿದ್ದೀರಾ. ಒಂದು ಜಾತ್ರೆಗೆ ಎಷ್ಟು ಖರ್ಚು ಮಾಡ್ತೀರಾ? ನಾವು ಹೇಳೋಕ್ಕಾಗಲ್ಲ ಸರ್. ನಾವು ಜನ ಹೆಂಗಿದ್ರೆ ಹಂಗೆ, ಹುಡುಗರು ಫ್ರೆಂಡ್ಶಿಪ್ ಆ ಥರ ಇರ್ತದೆ. ಯಾಕಂದ್ರೆ ಖರ್ಚು ಹೆಚ್ಚಿಗೆನೇ ಆಗ್ತದೆ. ಇಷ್ಟೇ ಅಂತ ಹೇಳಕ್ಕೆ ಬರ್ತೀರಿ, ಟೆಂಪ, ಪೆಂಡಲ್ಲು ಜೊತೆಗೆ ಊಟಗಳು, ಹುಡುಗರು, ಇದನ್ನೆಲ್ಲ ಖರ್ಚು ಮಾಡ್ಬೇಕಾದ್ರೆ ರೈತರು ಇವತ್ತಿಗೆ ಸಣ್ಣ ರೈತರು ಈ ಥರದ್ದೆಲ್ಲ ಮಾಡೋಕ್ಕಾಗಲ್ಲ. ಹೌದು ಅಲ್ವಾ? ಹೌದು ಸರ್. ಏನು ತಿಂಡಿ ಕೊಡ್ತೀರಾ ಅದಕ್ಕೆ? ನಾವು ಬೂಸ ಕೊಡ್ತೀವಿ, ತಿರ್ಗಾ ಜೋಳದ ನುಚ್ಚು, ಗೋಧಿ ನುಚ್ಚು, ಒಟ್ಟು ರವೆ ಬೂಸ ಅದು ಕೊಡ್ತೀವಿ ಸರ್. ರವೆ ಬೂಸ. ಪಪ್ಪಾಯ ಕೊಡ್ತೀವಿ. ಪಪ್ಪಾಯ ಕೊಡ್ತೀವಿ. ಅಲ್ಲ, ವೈಟ್ ಬರೋಕ್ಕೆ ಒಂದಷ್ಟು ವಿಶೇಷವಾಗಿ ತಿಂಡಿ ಕೊಡ್ತೀರಲ್ವಾ? ಅದೇ ರವೆ ಬೂಸ, ರವೆ ಗಂಜಿ, ಬೆಣ್ಣೆ. ಹಾಂ. ಗಂಜಿ ಏನು ಗಂಜಿ ಕೊಡ್ತೀರಾ? ರವೆ ಗಂಜಿ. ರವೆ ಗಂಜಿ. ಅದು ಬಿಟ್ಟರೆ ಬೇರೆ ಏನಿಲ್ಲ ಸರ್. ಹುಲ್ಲು, ಒಣ ಹುಲ್ಲು. ಪೂರ್ತಿ ರಾಗುಲ್ಲು, ರಾಗಿ ಹುಲ್ಲು, ನೆಲ್ಲುಲ್ಲು ಹಾಕ್ತಿರಲ್ವಾ? ಈಗ ನೆಲ್ಲುಲ್ಲು ಹಾಕಿದ್ರೆ ಶೈನಿಂಗ್ ಬರೋದು ಅಂತ. ಹಸಿಮೇವು ಏನು ಹಾಕಲ್ವಾ? ಇಲ್ಲ ಸರ್. ಅಲ್ಲ, ಹಸಿಮೇವು ನೀವು ಮಾತಾಡ್ರಿ. ಹಸಿಮೇವು ಯಾಕೆ ಹಾಕಲ್ಲ ಅಂತ? ಹಸಿಮೇವು ಹಾಕಿದ್ರೆ ಎತ್ತು ರೋಮ ಬರ್ತದೆ, ಕೆಡ್ತದೆ. ಶೈನಿಂಗ್ ಕೆಟ್ಟೋಗ್ತದೆ, ಕಲರ್ ಕೆಟ್ಟೋಗ್ತದೆ. ಹೌದು ಹೌದು. ಹಸಿಮೇವು ಹಾಕಿದ್ರೆ ಶೈನಿಂಗ್ ಹೋಗ್ತದೆ. ಯಾರಾದ್ರೂ ಕೇಳಿದ್ರೆ ಕೊಡ್ತೀರಾ? ಇಲ್ಲ, ವ್ಯಾಪಾರಕ್ಕೆ ಅಂತ ತಂದಿಲ್ಲ ನಾವು. ಇಲ್ಲಿ ವ್ಯಾಪಾರ ಇಲ್ಲ, ಕಮಿಟಿ ಶೋಕಿ ಮಾಡೋಕ್ಕೋಸ್ಕರನೇ ಎತ್ತು ಮಾಡ್ಕೊಂಡ್ರು. ಯಾಕಂದ್ರೆ ಇವತ್ತಿನ ದಿನದಲ್ಲಿ ಒಂದು ಜೊತೆ ಎತ್ತು ಮೇಯಿಸ್ಬೇಕಾದ್ರೆ ಒಂದು ಆಳು ಅದ್ರ ಜೊತೆ ಇರಲೇಬೇಕು. ಹೌದು. ದಿನ ಅದ್ರ ಖರ್ಚು ಬೇರೆ. ಹೌದು ಸರ್, ಬರ್ತದೆ. ಈ ಖರ್ಚು ಒಂದು ಆಳು ಲೆಕ್ಕ ಹಾಕೊಂಡ್ರೆ 1,500, 2,000, 1,500 ರೂಪಾಯಿ ಮೇಲೆ ಬಂದೇ ಬರ್ತದೆ ಸರ್. ಇಷ್ಟು ಲೆಕ್ಕ ಹಾಕೊಂಡು ನೀವು ಮೇಯಿಸ್ತೀರ ಅಂದ್ರೆ ಏನೋ ಒಂದು ಹಳ್ಳಿ ಕಾರ್ ಮಾಡಬೇಕು ಅಂತ ಒಂದು ಹೆಸರು ಅಷ್ಟೇ. ಕ್ರೇಜ್ಗೋಸ್ಕರ ಮಾಡೋದಷ್ಟೇ. ಹೌದೌದು. ಇಲ್ಲ ಅಂತ ಹೇಳಿದ್ರೆ ಇವತ್ತಿಗೆ ಈ ಥರದ್ದು ಮೇಯಿಸೋದು ಕಷ್ಟದ ಕೆಲಸ ರೈತರು. ಅಲ್ಲ, ಇಷ್ಟೇ ಹಾಲು ಕರಿತದೆ, ಒಂದು ಕರು ಆಗ್ತದೆ, ಲಾಭ ಅಂತ. ಎತ್ತು ಮೇಯಿಸಿದ್ರೆ ನಿಮ್ಗೆ ಅದೇನು ಇಲ್ಲ ಲಾಭ ಅಂತ ನಾವು ಯೋಚನೆ ಮಾಡ್ತಾ ಇಲ್ಲ. ಒಂದು ಮನೆಗೆ ಒಂದು ಹಸು ಇರಬೇಕು, ಹಳ್ಳಿ ಕಾರ್ ಎತ್ತಿರ್ಬೇಕು ಅನ್ನೋದೊಂದು ಮನೆಗೆ ಒಂದು ಜೊತೆ ಇಟ್ಕೊಬೇಕು ಅಂತ. ಯಾಕಂದ್ರೆ ಇವತ್ತಿನ ಕಾಲಕ್ಕೆ ದುಡ್ಡು ಸಂಪಾದನೆ ಯಾವ್ದಿರ್ತದೋ ಅದರಿಂದ ಎಲ್ಲ ರೈತರು. ಹೌದೌದು. ಇವಾಗ ಕ್ಯಾಪ್ಸಿಕಮ್ ಬೆಳೆಯೋದು, ಟೊಮೆಟೊ ಬೆಳೆಯೋದು, ಕೋಸ್ ಬೆಳೆಯೋದು, ದುಡ್ಡು ಬರ್ತದೆ, ಹೆಚ್ಚಿಗೆ ದುಡ್ಡು ಮಾಡ್ತೀರಿ ಅಂತ. ಹೌದು ಸರ್. ಆದ್ರೆ ನೀವು ಈ ಥರದ್ದು ಎತ್ತು ಮೇಯಿಸೋದ್ರಿಂದ ಏನು ಲಾಭ ಬರಲ್ಲ, ಲಾಭ ಇಲ್ಲ, ಏನೂ ಪ್ರಯೋಜನ ಇಲ್ಲ. ಹಂಗಾಗಿ ಹಳ್ಳಿಕಾರ್ ಬೋರ್ಡ್ ಮಾಡಬೇಕು ಅಂತ ಇವಾಗ ನಿಗಮ ಮಂಡಳಿ ಮಾಡಬೇಕು ಅಂತ. ತೆಂಗು ನಿಗಮ ಮಂಡಳಿ ಇದೆ. ಆ ತೆಂಗು ಬೆಳೆಗಾರರಿಗೆಲ್ಲ ಅದು ಒಂದಷ್ಟು ಅನುಕೂಲ ಮಾಡ್ತಾರೆ. ರೇಷ್ಮೆ ನಿಗಮ ಮಂಡಳಿ ಇದೆ. ರೇಷ್ಮೆ ಯಾರು ಹುಳ ಮೇಯಿಸ್ತಾರೋ ಅವರಿಗೆಲ್ಲ ಒಂದಷ್ಟು ಬೆನಿಫಿಟ್ ಕೊಡ್ತಾರೆ. ಅದ್ರಾಗ ಕಾಫಿ ನಿಗಮ ಮಂಡಳಿ ಇದೆ. ಆ ಥರದ್ದು ನಾವೊಂದು ಹಳ್ಳಿಕಾರ್ ನಿಗಮ ಮಂಡಳಿ ಮಾಡಬೇಕು ಅಂತ ಮಾಡಿ ಸರ್. ಒಳ್ಳೇದು. ಅದು ಯಾಕಂದ್ರೆ ಹಳ್ಳಿಕಾರ್ ಜನಕ ಹಳ್ಳಿಕಾರ್ ಹಳ್ಳಿ ಇರೋ ಜನಕ, ಬಡ ರೈತರಕ ಅನುಕೂಲ ಮಾಡಿದಷ್ಟು ಒಳ್ಳೇದಲ್ಲ. ಸರ್ಕಾರಕ್ಕೆ ಏನು ಒಂದು ಅನುದಾನ ಇಲ್ಲ. ನಾವು ಫೋರ್ಸ್ ಮಾಡಿದ್ರೆ ಸರ್ಕಾರ ಮಾಡೋದು ಇದನ್ನ. ಹೌದು. ಸರ್ಕಾರ ಮಾಡಿದಾಗ ಅದು ಬಜೆಟಲ್ಲಿ ಡೈಲಿ ವರ್ಷ ಬಜೆಟಲ್ಲಿ ಅವ್ರು ದುಡ್ಡು ಕೊಡ್ತಾರೆ. ಅದನ್ನು ಡೆವಲಪ್ಮೆಂಟ್ ಹೆಚ್ಚಿಗೆ ಮಾಡ್ಬೋದು. ಇನ್ನೂ ಒಂದಷ್ಟು ಅನುಕೂಲ ಆಯ್ತದೆ. ಹೆಚ್ಚು ರೈತರು ಸಾಕಂಗಾಗ್ತಾರೆ. ಹಸುಗಳು ಗೋವು ಹೆಚ್ಚಿಗೆ ಉಳಿತದೆ, ಹಳ್ಳಿಕಾರ್ ಹೆಚ್ಚಿಗೆ ಇರ್ತದೆ. ಹಂಗಾಗಿ ಅದಕ್ಕೆ ನೀವು ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ನಿಮ್ಮಂತ ರೈತರು ಹೇಳಿದ್ರೇನೆ ಸರ್ಕಾರಕ್ಕೆ ಕೇಳಿ. ಸರ್ಕಾರಕ್ಕೆ ನಮ್ಮ ರೈತರಿಗೆ ಏನು ಅನುಕೂಲ ಮಾಡಿಕೊಟ್ರೆ ಎಲ್ಲ ಒಳ್ಳೇದು. ಇಂಥದ್ದೇ ಅಂತಲ್ಲ, ಪ್ರತಿಯೊಂದು ರೇಷ್ಮೆ ಬೆಳೆಯಕ್ಕಾಗಲಿ, ಇವಾಗ ರೈತರು ಏನು ಕಷ್ಟ ಬಿದ್ದು ಹಳ್ಳಿಕಾರ ಹಸುಗಳಿಗೆ ಇನ್ನೂ ಒಂದಿನಕ್ಕೊಂದಿನ ದೊಡ್ಡದಾಗಿ ಜಾಸ್ತಿ ದನ ಕಟ್ಟಿದ್ರೆ ಸರ್ಕಾರಕ್ಕೆ ಒಳ್ಳೇದು ಅನಿಸ್ತದೆ. ಹಳ್ಳಿ ಜನಗಳಿಗೆ ಒಳ್ಳೇದು. ಅದಕ್ಕೋಸ್ಕರ ಸರ್ಕಾರ ಇದನ್ನ ಮಾಡಬೇಕು. ಇವತ್ತಿನ ಸರ್ಕಾರದ ಮೇಲೆ ಒತ್ತಡ ತರಬೇಕು, ಸರ್ಕಾರಕ್ಕೆ ಹೇಳಬೇಕು, ಮನವರಿಕೆ ಮಾಡಿಕೊಡ್ಬೇಕು. ಯಾಕಂದ್ರೆ ಸರ್ಕಾರಕ್ಕೆ ಯಾರು ಏನು ಅವಶ್ಯಕತೆ ಇದೆ ಅದನ್ನ ಮಾಡ್ತಾರೆ. ಸರ್ಕಾರ ಒತ್ತಡ ತರಬೇಕು, ನಾವು ಮಾಡಿಸ್ಬೇಕು. ಯಾಕಂದ್ರೆ ರೈತರು ಕೇಳಿದಾಗ ರೈತರೆಲ್ಲ ಒಗ್ಗಟ್ಟಾಗಿ ಸೇರಿ ಮಾಡಿದ್ರೆ ಆಗ್ತದೆ ಸರ್. ನಾವೆಲ್ಲ ರೈತರು ಒಟ್ಟಿಗೆ ಒಂದ್ಸಾರಿ ಸೇರಿ ಒಂದು CM ಮನವಿ ಕೊಡೋದು,
ಹೌದು ಆಯಾ ಮಾಡ್ಬೋದು. ಜಿಲ್ಲಾ ಮಂತ್ರಿಗಳಿಗೆ ಮತ್ತೆ ಪಶುಸಂಗೋಪನಾ ಮಂತ್ರಿ ಇದಾರೆ ಅಂತ ಮಂತ್ರಿ MLA ಮಂತ್ರಿಗಳಿಗೆಲ್ಲ ಎಲ್ರಿಗೂ ಒಂದು ಮನವಿ ಕೊಟ್ಟು ನಾವು ಹೆಚ್ಚಿಗೆ ಸಂಖ್ಯೆ ಸೇರಿದ್ರು ನಾವು ಯಾವ ಕಡೆ ಒಲವಿತ್ತದೋ ಅವ್ರು ಮಾಡ್ತಾರೆ. ಹೌದು ಸರ್. ಅವ್ರಿಗೇನು ಓಟ್ ಬೇಕು, ಅಧಿಕಾರ ಬೇಕು. ಹೌದು ಹೌದು. ಅದಕ್ಕೆ ನಾವು ರೈತರು ಒಂದ್ ಕಡೆ ಸೇರಿ ಮಾಡ್ಬೇಕು ಅಂತ ನಾವೊಂದು ಈ ತರದೊಂದು ಮಾಡ್ತೀವಿ. ಎಲ್ರಿಗೂ ಮಾಡಿದ್ರೆ ಅನುಕೂಲ ಸರ್. ಎಲ್ಲ ಹಳ್ಳಿಗಳದಾಗೂ ಎಲ್ಲ ಇಡೀ ಹಳ್ಳಿಕಾರ ಬೋರ್ಡ್ ಅಂದ್ಮೇಲೆ ಇಡೀ ಕರ್ನಾಟಕದ ಯಾರು ಹಳ್ಳಿಕಾರ ಕಟ್ತಾರೋ ಎಲ್ರಿಗೂ ಅನ್ವಯಿಸ್ತದೆ. ಹೋಬಳಿನಾಗ, ತಾಲೂಕಾಗ, ಹಳ್ಳಿನಾಗ ಎಲ್ಲ ಮಾಡಿದ್ರೆ ಎಲ್ರಿಗೂ ಅನ್ವಯಿಸ್ತದೆ ಸರ್. ಇಡೀ ರಾಜ್ಯಕ್ಕೆ ಒಂದು ಬೋರ್ಡ್ ಮಾಡೋದು. ಹೌದು. ಆ ಬೋರ್ಡ್ ಇಂದ ಏನೇನು ಬೆನಿಫಿಟ್ ಬರ್ತದೆ. ಹಂಗಾಗಿ ನೀವು ರೈತರ ಜೊತೆಗೆ ನಾವು ಕರೆದಾಗ ಒಂದ್ಸರಿ ಬನ್ರಿ. ಆಯ್ತು ಸರ್. ಬರ್ತೀರಲ್ವಾ? ಬರ್ತೀವಿ. ಯಾಕಂದ್ರೆ ಒಬ್ಬೊಬ್ಬರೇ ಕೇಳಿದಾಗ ಸರ್ಕಾರ ಏನು ಅಷ್ಟೊಂದು ಗಮನಿಸಲ್ಲ. ಇಡೀ ರೈತರ ಸಮುದಾಯ ಎಲ್ಲರೂ ಒಟ್ಟಿಗೆ ಒಂದ್ಸರಿ ಕೇಳಿದ್ರೆ ಆ ಬೋರ್ಡ್ ಮಾಡ್ತಾರೆ. ಬೋರ್ಡ್ ಮಾಡೋದ್ರಿಂದ ತುಂಬ ಅನುಕೂಲ ಬರ್ತದೆ. ಮತ್ತು ನೀವು ಇಲ್ಲ ಇತ್ತೀಚೆಗೆ ಸಣ್ಣ ಹುಡುಗರು ಈ ಥರದ ಸಣ್ಣ ಹುಡುಗರು ಎತ್ ಕಟ್ಟೋದು, ಓರಿ ಕಟ್ಟೋದು ಅದೊಂದು ಇದು ಬಂದಿದೆ. ಏನು ಹೇಳ್ತೀರಾ ಅವ್ರಿಗೆ? ಯಾರ್ಗ? ಅವರು ಸಣ್ಣ ಹುಡುಗರಿಗೆ ಏನು ಹೇಳ ಸರ್, ಅವ್ರಿಗೂ ಒಂದು ಇದು ಎತ್ತು ಕಟ್ಟಬೇಕು, ಶೋಕಿ ಅಂತ ಎತ್ತುನಾಗ ಶೋಕಿ ತೋರಿಸ್ಬೇಕು, ದನ ಮೇಯಿಸ್ಬೇಕು, ಮನೆಗೆ ದನ ಇರಬೇಕು, ನಮ್ಮ ಥರ ಅವರು ಬೆಳ್ಕೊಂಬರ್ಬೇಕು ಅನ್ನೋ ಆಸೆ ಸರ್. ಅಲ್ವಾ? ಯಾಕಂದ್ರೆ ಮನೆತನ ಉಳಿಸ್ಬೇಕು, ಮನೆತನ ಉಳ್ಕೊಂಡು ಹೆಸರು ಉಳಿಸ್ಕೊಂಡು ಬರ್ಬೇಕು ಅನ್ನೋ ಒಂದು ಆಸೆ. ಯಾರನ್ನ ಕೇಳಿದ್ರು ನಮ್ಮ ತಾತ ಕಟ್ತಾ ಇದ್ದ, ನಮ್ಮ ಅಪ್ಪ ಕಟ್ತಾ ಇದ್ದ, ನಾನು ಕಟ್ತೀನಿ ಅಂತ ಹೇಳ್ತಾರೆ. ಹೌದು ಹೌದು. ಅವತ್ತಿನಕ ಹಳ್ಳಿ ಜನಗಳಿಗೆ ಅದೇ ಇರೋದು, ದನ ಎತ್ತು ಅನ್ನೋದು ಒಂದು ಆಸೆ ಇರುತ್ತೆ ಸರ್. ನಿಮ್ಮ ಮನೇಲಿ ಇವನ ಇನ್ನೂ ಬೇರೆ ಇದೆಯಾ? ಇನ್ನೂ ಒಂದು ಜೊತೆ ಇದೆ ಸರ್. ಇನ್ನೂ ಒಂದು ಜೊತೆ ಇದೆ. ಹೌದು. ಸದ್ಯಕ್ಕೆ ನೀವು ಇವು ಮಾತ್ರ ಹಿಡ್ಕೊಂಬಂದು ಮೆರವಣಿಗೆ ಮಾಡ್ತಾರೆ. ಮೆರವಣಿಗೆ ಮಾಡಿದ್ರಲ್ಲ? ಆಯ್ತು ಸರ್. ಮೆರವಣಿಗೆ ಧನ್ಯವಾದ. ಇಷ್ಟೊತ್ತು ನಮ್ಮ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ ನಮಸ್ಕಾರ. ನಮಸ್ಕಾರ ಸರ್.